ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನಾನು ನಿಮಗೂ ಮುಖ್ಯವಾದ ವ್ಯಕ್ತಿಗೆ ಪರಿಚಯ ಮಾಡ್ತೀನಿ ನನ್ನ ಲೈಫಲ್ಲಿ. ಇವು ನನ್ನ ಹಸ್ಬೆಂಡ್, ನನ್ನ ಸೋಲ್ ಮೇಟ್. ಯಾಕೆ ನಾನು ಇವ್ರಿಗೆ ನಿಮಗೆ ತೋರಿಸ್ತೀನಿ ಅಂದರೆ, ಬೈಬಲಲ್ಲಿ ಒಂದು ವಾಕ್ಯ ಇದೆ, ಮನುಷ್ಯನು ಒಬ್ಬಂಟಿಗನಾಗಿರೋದು ಒಳ್ಳೆಯದಲ್ಲ, ಅವನನ್ನು ಸಂಸಾರಿಕನಾಗಿ ದೇವರು ಮಾಡ್ತಾನೆ ಅಂತ. ದೇವರು ಆದಿಯಲ್ಲೇ ಗಂಡು ಹೆಣ್ಣನ್ನುಂಟು ಮಾಡಿ ಅವರಿಗೆ ಮದುವೆ ಅಂತ ಒಂದು ನಿರ್ಧಾರ ಮಾಡ್ತಾರೆ. ಈಗ ನಮ್ಮ ಲೈಫಲ್ಲಿ ದೇವರು ಒಬ್ಬ ವ್ಯಕ್ತಿನ, ಒಂದು ಹುಡುಗಿನ ಇಟ್ಟಿರ್ತಾರೆ. ಸೊ ಅದಕ್ಕಾಗಿ ನಾವು ವೆಯ್ಟ್ ಮಾಡಬೇಕು. ತುಂಬ ಜನ ಲವ್ ಮಾಡ್ತಾರೆ, ಎಷ್ಟೆಷ್ಟೋ ಅವ್ರ ಲೈಫ್ನ ಸ್ಪಾಯ್ಲ್ ಮಾಡ್ಕೊತಾರೆ ಲವ್ ಮಾಡಿ. ಲವ್ ಮಾಡಿದ್ರೆ ಪ್ರೀತಿ ಮಾಡಬೇಕಾ? ಮದುವೆ ಮಾಡ್ಕೊಂಡು ಕೂಡ ಪ್ರೀತಿ ಮಾಡ್ಬೋದು, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ಬೋದು ಮದುವೆ ಆದಮೇಲೆ. ನಮಗಂತ ಕೆಲವು ಕ್ವಾಲಿಟೀಸ್ ಇದ್ದು ನಾವು ಚಾಯ್ಸ್ ಮಾಡ್ಕೊತೀವಿ, ಆಮೇಲೆ ಅವ್ರ ಲೈಫ್ ಏನಾಗಿದೆ ತುಂಬ ಜನ ನಾವು ನೋಡಿರ್ತೀವಿ. ಯಾಕಂದರೆ ದೇವ್ರ ಮಕ್ಕಳಾಗಿರುವ ನಾವು ದೇವರು ನಮ್ಮ ಜೀವಿತದಲ್ಲಿ ಯಾರು ಇಟ್ಟಿರ್ತಾರೆ ನೋಡಿ, ಅವರು ನಮಗೆ ಬೆಸ್ಟ್ ಗಿಫ್ಟ್ ಆಗಿರ್ತಾರೆ. ಇವತ್ತು ನಾನು ಇಷ್ಟು ಸಂತೋಷವಾಗಿ ಇಷ್ಟೊಂದು ಲೈಫಲ್ಲಿ ನಾನು ಕಳೀತಿದ್ದೀನಿ ಅಂದರೆ ಅದು ನನಗೆ ದೇವ್ರು ಇವ್ರು ಕೊಟ್ಟಿದ್ದಕ್ಕೋಸ್ಕರ. ಎಲ್ಲ ವಿಷಯದಲ್ಲೂ ಇವರಿಂದ ನಾನು ಕಲ್ತಿದ್ದೀನಿ. ಪ್ರಾರ್ಥನೆ, ವಾಕ್ಯ, ತಾಳ್ಮೆ, ಸಮಾಧಾನ. ಇವರು ಒಂದು ಒಳ್ಳೆ ಗಂಡ, ಒಂದು ಒಳ್ಳೆ ಮಗ, ಒಂದು ಒಳ್ಳೆ ತಂದೆ, ಒಂದು ಒಳ್ಳೆ ಅಣ್ಣ ಎಲ್ಲ ಆಗಿದ್ದಾರೆ ಇವರು. ಅದಕ್ಕೋಸ್ಕರ ನಾವು ಕಾಯಬೇಕು. ದೇವ್ರು ನಮಗೆ ಕೊಟ್ಟೋ ಗಿಫ್ಟ್ ಅಲ್ಲ, ನಾವು 10 ಜನ ಮುಂದೆ ಹೇಳ್ಬೋದು, ಹೀ ಈಸ್ ಮೈ ಬೆಸ್ಟ್ ಹಸ್ಬೆಂಡ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಸೊ ನಾನು ದೇವರಿಗೆ ಏನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈಗಿನ ಜನ್ರೇಷನ್ ಹೆಂಗೆ ಹುಡುಗರನ್ನ ಏನು ಹೇಳ್ತಿದ್ರೆ, ಪ್ಲೀಸ್ ವೇಟ್ ಆ್ಯಂಡ್ ಸಿ. ದೇವ್ರು ನಿಮ್ಮ ಜೀವಿತದಲ್ಲಿ ಇಟ್ಟಂಥ ವ್ಯಕ್ತಿಗೋಸ್ಕರ ಕಾಯಿರಿ.